ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯಾಂಗೋ ಹಣ್ಣನ್ನು ಬಳಸ್ಕೊಂಡು ಮ್ಯಾಂಗೋ ಕೊಕೊನೆಟ್ ಲಡ್ಡು ಮಾಡ್ತಾ ಇದ್ದೀನಿ. ಸೊ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ತುಂಬಾ ಈಸಿಯಾಗಿ ಮಾಡ್ಬೋದು. ಮನೆಯಲ್ಲೇ ಹಣ್ಣಿದ್ದರೆ ಹಣ್ಣಿಂದನೇ ಮಾಡ್ತಾ ಇರೋದು. ಸೊ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇರಲ್ಲ ಅಥವಾ ಯಾವುದೇ ಥರ ಫ್ಲೇವರ್ ಇಲ್ದಲೇ ಇರೋ ಥರ ಉಂಡೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದಂಗೆ ಈ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮ್ಯಾಂಗೋ ಲಡ್ಡು ಮಾಡೋದಕ್ಕೆ ಇಲ್ಲಿ ನಾನು 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಆದಷ್ಟು ಸ್ವೀಟ್ ಇರೋ ಮಾವಿನ ಹಣ್ಣನ್ನು ತೊಗೊಳ್ಳಿ. ಹಾಗೆ ಇಲ್ಲಿ 3 ಸಣ್ಣ ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಬಟ್ಲಷ್ಟು ಹಾಲಿನ ಪುಡಿ, 1 ಬಟ್ಲಷ್ಟು ಸಕ್ಕರೆ, ಒಂದು ಅರ್ಧ ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ. ಇಲ್ಲಿ 3 ಕೊಬ್ಬರಿನೂ ತುರಿದಿಟ್ಕೊತಿದ್ದೀನಿ. ಕೊಬ್ಬರಿ ಇಲ್ಲ ಅಂದರೆ ನೀವು ಆಪ್ಷನ್ನಾಗಿ ಡೆಸಿಕೇಟೆಡ್ ಕೊಕೊನೆಟ್ ಅಂತ ಬರುತ್ತಲ್ವ, ಸೊ ಅದನ್ನು ಬಳಸ್ಬೋದು. ಇಲ್ಲಿ ನಾನು ಕೊಬ್ಬರಿ ಎಲ್ಲ ತುರಿದಿದ್ದಾದಮೇಲೆ ಸೊ ಇದನ್ನು ಒಂದು ರೌಂಡ್ ಮಿಕ್ಸಿಗೆ ಹಾಕಬೇಕಾಗತ್ತೆ. ಸೊ ಈ ಥರ ಕೊಬ್ಬರಿ ಇಲ್ಲ ಅಂದರೂ ಇದು ಆಲ್ಟರ್ನೇಟಿವ್ ಆಗಿ ಡೆಸಿಕೇಟೆಡ್ ಕೊಕೊನೆಟನ್ನು ಡೈರೆಕ್ಟಾಗಿ ಬಳಸ್ಬೋದು. ಸೊ ಅದಿಲ್ಲ ಅಂದಾಗ ಕೊಬ್ಬರಿನ ಈ ಥರ ತುರಿದ್ಬಿಟ್ಟು 1-2 ಸುತ್ತು ಮಿಕ್ಸಿಗೆ ಹಾಕಬೇಕಾಗತ್ತೆ. ಆದಷ್ಟು ಸ್ವಲ್ಪ ತರಿಯಾಗಿರೋ ಥರನೇ ಮಿಕ್ಸಿಗೆ ಹಾಕಬೇಕು. ಈಗ ನೋಡ್ತಾ ಇರ್ಬೋದು. ಸೊ ಮಿಕ್ಸಿ ಮಾಡಿದ್ದಾಗಿದೆ. ಈ ಥರ ತರಿಯಾಗಿರಬೇಕು. ಈಗಿಲ್ಲಿ ನಾನು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಸೊ ಮ್ಯಾಂಗೋ ಪಲ್ಪ್ನೆಲ್ಲ ತೆಗಿತಾ ಇದ್ದೀನಿ. ಆದಷ್ಟು ಸ್ವೀಟ್ ಇರೋ ಮ್ಯಾಂಗೋ ತೊಗೊಂಡ್ರೆ ಯಾವಾಗಲೂ ಸ್ವೀಟ್ ಮಾಡೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮ್ಯಾಂಗೋ ಪಲ್ಪ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಫುಲ್ ನುಣ್ಣಗಾಗೋಂಗೆ ರುಬ್ಕೋಬೇಕು. ಇದು ರುಬ್ಬಿರೋದನ್ನು ಎತ್ತಿಟ್ಕೊಂಡು ಇಲ್ಲಿ ಒಂದು ಪ್ಯಾನಿಗೆ ನಾವು ಆವಾಗಲೇ ಏನು ಕೊಬ್ಬರಿನ ತುರಿದಿಟ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ವ, ಸೊ ಆ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಆದಷ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಏನಕ್ಕೆ ಅಂದರೆ ಸೀದೋಗಿಬಿಡುತ್ತೆ, ಅದಕ್ಕೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಹಾಗೆ ಕೊಬ್ಬರಿ ಬದಲು ನೀವೇನಾದರೂ ಹಸಿ ಕಾಯಿ ಏನಾದರೂ ಹಾಕ್ತೀನಿ ಅಂತಂದರೆ ಹಸಿ ಕಾಯಿ ಹಾಕಿರೋದು ಬೇಗನೆ ಕೆಡುತ್ತೆ. ಅದಕ್ಕೋಸ್ಕರ ಆದಷ್ಟು ಒಣ ಕೊಬ್ಬರಿನೇ ತೊಗೊಂಡು ಈ ಥರ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಹುರಿದಿರೋದನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಅದೇನಕ್ಕೆ ಅಂತ ಕೊನೆಗೆ ಹೇಳ್ತೀನಿ. ಇಲ್ಲಿ ಅದೇ ಪ್ಯಾನ್ಗೆ ನಾನು ಇಲ್ಲಿ ಮ್ಯಾಂಗೋ ಪ್ಯೂರಿನ ಹಾಕ್ಕೊತಾ ಇದ್ದೀನಿ. ಅದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 1 ಬಟ್ಲಷ್ಟು ಸಕ್ಕರೆ, ಹಾಗೆ ಒಂದು ಅರ್ಧದಿಂದ 3/4 ಬಟ್ಲಷ್ಟು ಹಾಲಿನ ಪುಡಿ, ಒಂದು ಅರ್ಧ ಬಟ್ಲಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಹೊರಗಡೆ ಬೇಕ್ರಿಯಲ್ಲಿ ಮ್ಯಾಂಗೋ ಬರ್ಫಿ ಅಥವಾ ಮ್ಯಾಂಗೋ ಫ್ಲೇವರಿಂದು ಎಷ್ಟೊಂದು ಥರದ ಸ್ವೀಟ್ಸ್ ಬರುತ್ತೆ. ಬಟ್ ಅವೆಲ್ಲ ಫ್ಲೇವರ್ ಅಷ್ಟೇ ಹಾಕಿರ್ತಾರೆ, ಮ್ಯಾಂಗೋ ಹಣ್ಣಿಂದ ಮಾಡಿರಲ್ಲ ಸ್ವೀಟ್ಸ್ಗಳನ್ನ. ಆದರೆ ನಾವು ಮನೆಯಲ್ಲೇ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಈ ಥರ ಮಾವಿನ ಹಣ್ಣನ್ನು ಬಳಸ್ಕೊಂಡು ಮಾವಿನ ಹಣ್ಣಿನ ಸೀಸನಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ತಿಯಾಗೂ ಇರುತ್ತೆ, ಹಾಗೆ ತುಂಬಾ ರುಚಿಯಾಗೂ ಇರುತ್ತೆ. ಈ ಮ್ಯಾಂಗೋ ಉಂಡೆನ ನೀವು 1 ವಾರಗಟ್ಟಲೆ ಇಟ್ಕೊಂಡು ತಿಂದ್ರೂ ಏನೂ ಕೆಡೋದಿಲ್ಲ. ತುಂಬಾ ಫಸ್ಟ್ ಡೇಗಿಂತ ಸೆಕೆಂಡ್ ಡೇ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಉಂಡೆ. ಫಸ್ಟ್ ಡೇ ಸ್ವಲ್ಪ ಸಾಫ್ಟ್ ಅನ್ನಿಸ್ಬೋದು, ಬಟ್ ನೆಕ್ಸ್ಟ್ ಡೇ ಇನ್ನೂ ತುಂಬಾ ರುಚಿಯಾಗಿರುತ್ತೆ. ತಳ ಬಿಡ್ದಿದ್ದಂಗೆ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಎಲ್ಲಿ ತಳ ಬಿಡ್ತಾ ಇದೆ ಆವಾಗ ಸ್ವಲ್ಪ ಗಟ್ಟಿ ಆಗ್ತಿದೆ ಅಂದಾಗ 1 ಸ್ಪೂನಷ್ಟು ತುಪ್ಪ ಬಳಸಿದ್ರೆ ಸಾಕು. ಜಾಸ್ತಿ ತುಪ್ಪನ ಬಳಸೋದು ಬೇಕಾಗಲ್ಲ. ಹಾಗೆ ತುಂಬ ತಳ ಬಿಡ್ತಾ ಇದೆ ಅಂತ ಅಂದರೆ ತುಂಬ ಗಟ್ಟಿ ಆಗ್ತಿದೆ ಅಂದಾಗ ಅವಾಗ ಸ್ಟವ್ನ ಆಫ್ ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ತಣ್ಣ ನೀರಿಗೆ ಹಾಕ್ಕೊಂಡು ನೋಡಿದ್ರೆ ಉಂಡೆ ಮಾಡೋ ಥರ ಬರ್ತಿದೆ, ಎಲ್ಲೂ ಕೈಗೆ ಅಂಟ್ಕೊತಾ ಇಲ್ಲ ಅಂದರೆ ಸೊ ಈಗ ಇದು ಮ್ಯಾಂಗೋ ಉಂಡೆ ಮಾಡೋದಕ್ಕೆ ರೆಡಿಯಾಗಿದೆ ಅಂದ್ಬಿಟ್ಟು. ಈ ಥರ ರೆಡಿಯಾಗಿದೆ ಲಡ್ಡು ಮಾಡೋದಕ್ಕೆ ಅಂದಾಗ ಈಗ ಸ್ಟವ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಾತ್ರ ಉಂಡೆ ಕಟ್ಟೋಕ್ಕಾಗೋದು. ಸೊ ಅಲ್ಲಿವರೆಗೂ ಇದನ್ನು ಬಿಡಬೇಕಾಗತ್ತೆ. ನೀವು ಬರ್ಫಿ ಥರ ಮಾಡ್ತೀನಿ ಅಂದರೆ ಕೊಬ್ಬರಿ ಬೇಕಾಗೋದಿಲ್ಲ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ನಾನು ಕೊಬ್ಬರಿನ ಬಳಸ್ದಿದ್ದಂಗೆ ಒಂದು ಬರ್ಫಿನ ಮಾಡಿದ್ದೀನಿ. ಆದರೆ ನಾವು ಉಂಡೆ ಮಾಡ್ತೀವಿ ಅಂದಾಗ ಮಾತ್ರ ಕೊಬ್ಬರಿ ಬೇಕಾಗತ್ತೆ. ಏನಕ್ಕೆ ಅಂದರೆ ಈ ಉಂಡೆ ಕನ್ಸಿಸ್ಟೆನ್ಸಿ ಬರಬೇಕು, ಅಥವಾ ಉಂಡೆ ಥರ ನಾವು ಏನೋ ಒಂದು ಉಂಡೆ ತಿಂತಾ ಇದ್ದೀವಿ ಅಂತ ಅಂದರೆ ಆ ಕೊಬ್ಬರಿ ಹಾಕಿದ್ರೆ ಮಾತ್ರನೇ ತುಂಬ ಚೆನ್ನಾಗಿ ಬರೋದು, ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಕೊಬ್ಬರಿ ಮಾತ್ರ ಸ್ಕಿಪ್ ಮಾಡಬೇಡಿ. ಹಾಗೆ ನೀವು ಒಂದೊಂದೇ ಉಂಡೆ ಕಟ್ಟಬೇಕಾದ್ರೆ ನಿಮ್ಗೆ ಏನಾದ್ರು ಒಂಚೂರು ಕೈಗೆ ಅಂಟುತ್ತೆ ಅಂತ ಅಂದರೆ ಬೆಣ್ಣೆ ಅಥವಾ ತುಪ್ಪನ ಕೈಗೆ ಸವರ್ಕೊಂಡು
ಈ ಥರ ಉಂಡೆನ ಮಕ್ಕಳಿಗೂ ತುಂಬಾ ಇಷ್ಟ ಆಗೋವಂಥ ಸ್ವೀಟ್ ಇದು. ಮಕ್ಕಳಿಗೂ ತುಂಬಾ ರುಚಿ ಕೊಡುತ್ತೆ ಈ ಸ್ವೀಟು. ಹಾಗೆ ನಿಮಗೆ ಸಕ್ಕರೆ ಬೇಡ ಅಂದವರು ಬೆಲ್ಲನೂ ಸಹ ಹಾಕ್ಕೋಬೋದು. ಸಕ್ಕರೆನ ಸ್ಕಿಪ್ ಮಾಡಿ ಬೆಲ್ಲನೂ ಹಾಕ್ಕೋಬೋದು. ನಾವೆಲ್ಲಾದರೂ ಟ್ರಾವೆಲಿಂಗ್ ಮಾಡ್ತಿದ್ದೀವಿ ಅಂದರೆ, ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಏನಾದರೂ ಕಳಿಸ್ಬೇಕು ಅಂದಾಗ, ಅಥವಾ ಮನೆಗೆ ಯಾರಾದರೂ ಇಮಿಡಿಯೇಟಾಗಿ ಗೆಸ್ಟ್ ಬಂದ್ರೂ ಈ ಥರ ಉಂಡೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬಾ ಲೇಟ್ ಆಗೋದಿಲ್ಲ, ಇದು ತುಂಬಾ ಬೇಗನೆ ಆಗುತ್ತೆ. ನೀವು ಇದಕ್ಕೆ ಆದಷ್ಟು ಹಸಿ ಕೊಬ್ಬರಿನ ಬಳಸೋದಕ್ಕಿಂತ ಒಣ ಕೊಬ್ಬರಿನ ಬಳಸಿದ್ರೆ ಮಾತ್ರ ಇದು ತುಂಬಾ ಚೆನ್ನಾಗಾಗುತ್ತೆ ಉಂಡೆ ಕಟ್ಟೋದಕ್ಕೆ. ಹಸಿ ಕಾಯಿ ಏನಾದರೂ ಹಾಕಿದ್ರೆ, ಸೊ ನೀವೇನೇ ಹುರಿದ್ರೂ, ಏನೇ ಮಿಕ್ಸಿಗೆ ಹಾಕಿ ಮಾಡಿದ್ರೂ ಸ್ವಲ್ಪ ಬೇಗ ಸ್ಮೆಲ್ ಬರ್ಬೋದು ಅಥವಾ ಬೇಗ ಕೆಡ್ಬೋದು. ಅದಕ್ಕೋಸ್ಕರ ಆದಷ್ಟು ಒಣ ಕೊಬ್ಬರಿನೇ ಹಾಕೋದಕ್ಕೆ ಟ್ರೈ ಮಾಡಿ. ಸೊ ಈಗ ಉಂಡೆ ಕಟ್ಟಿದ್ದೆಲ್ಲ ಆದಮೇಲೆ ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಫಸ್ಟಿಗೆ ಪ್ಯಾನಲ್ಲಿ ಕೊಬ್ಬರಿನ ಹುರಿದಿರ್ತೀರಲ್ವ, ಸೊ ಅದನ್ನು ಸ್ವಲ್ಪ ತೆಗ್ದಿಟ್ಕೊಂಡಿರ್ತೀವಲ್ಲ, ಈಗ ಉಂಡೆ ಮಾಡಿರ್ತೀರಲ್ವ, ಮಾವಿನ ಹಣ್ಣಿನ ಉಂಡೆ ಮಾಡಿರ್ತೀರಲ್ವ, ಸೊ ಆ ಉಂಡೆನ ಇದಕ್ಕೆ ಹಾಕಿ ಕೋಟಿಂಗ್ ಮಾಡೋದಷ್ಟೇ. ತುಂಬಾ ಈಸಿಯಾಗಿ ಆಗೋಗ್ಬಿಡುತ್ತೆ. ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ, ಒಂದಕ್ಕೊಂದು ಉಂಡೆ ಅಂಟೋದಿಲ್ಲ. ಸೊ ಈ ಥರ ಮಾಡಿದ್ರೆ ಒಂದಕ್ಕೊಂದು ಅಂಟೋದಿಲ್ಲ. ನೀವು ಬರೀ ಹಾಗೆ ಉಂಡೆ ಮಾಡಿ ಇಟ್ಟರೆ ಏನಾಗುತ್ತೆ, ಒಂದಕ್ಕೊಂದು ಅಂಟ್ಕೊಳುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಕೋಟಿಂಗ್ ಮಾಡಿ ನೀವು ಇಟ್ಟರೆ ಕೊಬ್ಬರಿ ಆದಷ್ಟು ಫ್ರೈ ಮಾಡಿರೋದನ್ನೇ ಕೊಬ್ಬರಿ ಹಾಕಬೇಕು. ಇಲ್ಲ ನಾನು ಹಸಿ ಒಣ ಕೊಬ್ಬರಿನ ಬರೀ ಮಿಕ್ಸಿಗೆ ಕಷ್ಟೇ ಈ ಥರ ಕೋಟಿಂಗ್ ಮಾಡ್ತೀನಿ ಅಂದರೆ ಸ್ವಲ್ಪ ಬೇಗ ಸ್ಮೆಲ್ ಬರ್ಬೋದು. ಅದಕ್ಕೆ ಆದಷ್ಟು ಸ್ವಲ್ಪ ಹುರಿದ್ಬಿಟ್ಟು ಈ ಥರ ಕೋಟಿಂಗ್ ಮಾಡಿದ್ರೆ ಸೊ ಸ್ಮೆಲ್ ಬರೋದಿಲ್ಲ, ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಈ ಉಂಡೆನ. ಮ್ಯಾಂಗೋ ಕೊಬ್ಬರಿ ಉಂಡೆ ರೆಡಿಯಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಒಂದ್ರ ಮೇಲೆ ಒಂದು ಇಟ್ಟಿದ್ದೀನಿ, ಆದರೂ ಒಂದಕ್ಕೊಂದು ಅಂಟ್ತಾ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದ್ಸಲ ಈ ಮ್ಯಾಂಗೋ ಸೀಸನ್ನಲ್ಲಿ ಒಂದ್ಸಲ ಈ ಉಂಡೆನ ಟ್ರೈ ಮಾಡಿ ನೋಡಿ. ನಿಮಗೆ ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬಾ ಇಷ್ಟಪಡ್ತೀರಾ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅನ್ನೋದು ಪೇರೆಂಟ್ಸಿಗೆ ತುಂಬಾ ಟೆನ್ಷನ್ ಇರುತ್ತೆ. ಆದರೆ ಹೆಲ್ತಿಯಾಗಿರೋ ಸ್ನ್ಯಾಕ್ಸ್ನ ಮಾಡಿಕೊಡ್ಬೇಕು. ಮಕ್ಕಳಿಗೆ ಜಂಕ್ ಫುಡ್ಸ್ಗಿಂತ ಹೆಲ್ತಿಯಾಗಿರೋದು ಏನಾದರೂ ಮಾಡಿಕೊಡ್ಬೇಕು ಅಂದಾಗ ಸೊ ಈ ಥರ ಒಂದು ಹೆಲ್ತಿಯಾಗಿರೋ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.